ಬೆಂಗಳೂರಲ್ಲಿ ಮತ್ತೊಂದು ಎಟಿಎಂ ವಾಹನ ದರೋಡೆ ಆಗಿದೆ. ಏಜೆನ್ಸಿ ಸಿಬ್ಬಂದಿಯಿಂದಲೇ 1.40 ಕೋಟಿ ಲೂಟಿ ಮಾಡಲಾಗಿದೆ. ಪದೇ ಪದೇ ಈ ರೀತಿಯಾದ ಘಟನೆಗಳು ಆಗ್ತಾ ಇವೆ ರಾಜ್ಯದಲ್ಲಿ. ಈ ಹಿಂದೆ ಕೂಡ ಎಟಿಎಂ ದರೋಡೆ ಆಗಿತ್ತು. ಈಗ ಮತ್ತೆ ಬೆಂಗಳೂರಿನಲ್ಲಿ ಎಟಿಎಂ ವಾಹನದ ದರೋಡೆ ಆಗಿದೆ. ಬರೋಬ್ಬರಿ 1.40 ಕೋಟಿ ರೂಪಾಯಿ ಲೂಟಿ ಮಾಡಿದೆ. 1,40,00,000 CMFS ಕಂಪನಿ ಏನಿದೆ ಆ ಕಂಪನಿಯ ಮಾಜಿ ಸಿಬ್ಬಂದಿಯಿಂದ ಈ ರಾಪರಿ ಆಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಎಟಿಎಂ ವಾಹನ ದರೋಡೆ. ಸುಮಾರು 1,40,00,000 ಕಳ್ತನ ಆಗಿರೋದು. ಈಗ CMS ಕಂಪನಿಯ ಮಾಜಿ ಸಿಬ್ಬಂದಿ ಏನಿದ್ದಾರೆ ಅವರೇ ಈ ಕಳ್ತನ ಮಾಡಿದ್ದಾರೆ, ರಾಬರಿ ಮಾಡಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಪೇಮೆಂಟ್ ಸರ್ವಿಸ್ ಕಂಪನಿ ಸಿಬ್ಬಂದಿಯಿಂದ ಈ ಎಡವಟ್ಟ ಹಾಕಿದೆ. ಹಿಟಾಚಿ ಕಂಪನಿಯ ಸಿಬ್ಬಂದಿಗಳಿಂದ ಈ ಕೃತ್ಯ ನಡೆದಿದೆ ಅಂತ ಹೇಳ್ತಿದ್ದಾರೆ. ATMಗೆ ತುಂಬಲು ತೆಗೆದುಕೊಂಡು ಹೋಗ್ತಾ ಇತ್ತು ಹಣವನ್ನು ಗಾಡಿಯಲ್ಲಿ. ಆಗಾನೇ ಎಸ್ಕೇಪ್ ಮಾಡಿದ್ದಾರೆ ಹಣವನ್ನು. 4 ಮಂದಿಯ ಒಂದು ಟೀಮ್ ಏನಿದೆ 50 ಲಕ್ಷ ಹಣವನ್ನು ಎಸ್ಕೇಪ್ ಮಾಡಿದೆ. 50 ಲಕ್ಷ ರೂಪಾಯಿಯನ್ನು. 3 ಜನ ಇದ್ದಂತಹ ಮತ್ತೊಂದು ತಂಡ 80 ಲಕ್ಷ ರೂಪಾಯಿಯನ್ನು ಹಣವನ್ನು ಎಗರಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಇನ್ನು 2 ವಂಚಕರ ತಂಡ ಏನಿದೆ ಇವ್ರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ಅವ್ರು ಯಾರು ಏನು ಅಂತ ಹುಡುಕ್ತಾ ಇದ್ದಾರೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ FIR ಅನ್ನು ದಾಖಲು ಮಾಡಲಾಗಿದೆ. SBI ಆಕ್ಸಿಸ್ ಬ್ಯಾಂಕ್ ATMಗಳಿಗೆ ಪೇಮೆಂಟ್ ಸರ್ವಿಸ್ ನೀಡ್ತಾ ಇದ್ದಂತಹ ಹಿಟಾಚಿ ಪೇಮೆಂಟ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅಲ್ಲಿಂದ ಇವರು ಹಣ ಕದ್ದಿದ್ದಾರೆ. 57 ಲಕ್ಷ ರೂಪಾಯಿ ವಂಚನೆಯಲ್ಲಿ ಪ್ರವೀಣ್, ಧನಶೇಖರು, ರಾಮಕ್ಕ, ಹರೀಶ್ ಕುಮಾರ್ ಏನಿದ್ದಾರೆ ಇವರೆಲ್ಲರೂ ಕೂಡ ಇದ್ದಾರೆ ಎನ್ನುವಂಥ ಮಾತು ಕೇಳಿ ಬಂದಿದೆ. ಇವರು ಆರೋಪಿಗಳು ಯಾರ್ಯಾರು ದುಡ್ಡು ಕದ್ದಿದ್ದಾರೆ ಅಂತ. 10 ಲಕ್ಷ ಇದು 80 ಲಕ್ಷ ಏನಿದೆ ಆ ವಂಚನೆಯಲ್ಲಿ ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್, ವರುಣ್ ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ATM ದರೋಡೆ ಈ ಹಿಂದೆ ಕೂಡ ಆಗಿತ್ತು. ಅದು ಆಡಾಗಲೇ ಗುಂಡನ್ನು ಆರಿಸಿ ಆ ಸಿಬ್ಬಂದಿಯ ಮೇಲೆ ಹಣವನ್ನು ತೆಗೆದುಕೊಂಡು ಹೋಗಿದ್ರು. ಇಲ್ಲಿ ಕೂಡ ಅದೇ ಘಟನೆ ನಡೆದಿದೆ. ಇಲ್ಲಿ ಯಾವ ಗುಂಡು ಹಾರಿಸಿಲ್ಲ. ಇದು ಬೆಳಗ್ಗೆ ಆಯಿತು ಸಂಜೆ ಆಯಿತು ಅನ್ನೋದು ಸ್ವಲ್ಪ ಡೌಟ್ ಇದೆ. ಅದಿನ್ನೂ ಮಾಹಿತಿ ಬರಬೇಕು. ಅದು ದರೋಡೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಪದೇ ಪದೇ ಈ ರೀತಿಯಾಗಿ ATM ಹಣವನ್ನು ಎಗರಿಸೋದು, ATMಗೆ ಹಣವನ್ನು ಹಾಕಕ್ಕೆ ಹೋದಾಗ ಆ ವಾಹನ ಇರುತ್ತಲ್ಲ ಆ ಗಾಡಿ ಅದನ್ನಲ್ಲಿರುವಂಥ ದುಡ್ಡನ್ನು ತೆಗೆದುಕೊಳ್ಳೋದು, ಕಳ್ಳತನ ಮಾಡೋದು, ರಾಬರಿ ಮಾಡೋದು ಇದು ಜಾಸ್ತಿ ಆಗ್ತಾ ಇದೆ. ಒಬ್ಬರು ನೋಡಿ ಒಬ್ಬರು ಕಲಿತಾ ಇದ್ದಾರೆ ಅಂತ. ಹಿಂದಿನ ದರೋಡೆಯಲ್ಲಿ ಒಬ್ಬ ಪೊಲೀಸ್ ಅಪ್ಪನ ಕೈವಾಡ ಇತ್ತು, ಪೊಲೀಸ್ ಲಿಂಕ್ ಇತ್ತು, ಪೊಲೀಸೇ ಕಳ್ಳನಾಗಿದ್ದ ಅಲ್ಲಿ. ಇಲ್ಲಿ ಹಳೆಯ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಿದ್ರಲ್ಲ ಅವ್ರ ಕೈವಾಡ ಇದೆ ಅನ್ನುವಂಥ ಮಾಹಿತಿ. ಒಬ್ಬೊಬ್ಬರು ಒಂದೊಂದು ರೀತಿಯ ದುಡ್ಡನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಬ್ಬರು 50 ಲಕ್ಷ, ಒಬ್ಬರು 80 ಲಕ್ಷ ಈ ರೀತಿ ಹಾಕಿ ಟೋಟಲ್ ಅದು ನೋಡೋದಾದರೆ 1,40,00,000 ರೂಪಾಯಿ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದ ದರೋಡೆಯನ್ನು ಮಾಡಿದ್ದಾರೆ. ಏಜೆನ್ಸಿ ಸಿಬ್ಬಂದಿ ಏನಿದ್ದಾರೆ ಹಳೆಯವರು ಅವ್ರು ಮಾಡಿರೋಂತಹ ಕೆಲಸ ಇದು. ಅವ್ರು ಯಾರಂತ ಹೆಸರು ಗೊತ್ತಾಗಿದೆ, ಅವ್ರಿಗೋಸ್ಕರ ಹುಡುಕ್ತಾ ಇದ್ದಾರೆ. ಪೇಮೆಂಟ್ ಸರ್ವಿಸ್ ಕಂಪನಿ ಅದರಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲಸಗಾರರೇ ಮಾಡಿರುವಂತಹ ಕೃತ್ಯ ಇದು. ಹಿಟಾಚಿ ಕಂಪನಿಯ ಸಿಬ್ಬಂದಿಗಳಿಂದ ಈ ಕೃತ್ಯ ಆಗಿದೆ. ATMಗೆ ಹಣ ಹಾಕೋಕೆ ಹೋಗ್ಬೇಕಾಗಿದೆ. ಆದರೆ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡಿದ್ದಾರೆ. ಸ್ಕೆಚ್ ಹಾಕಿದ್ದಾರೆ. ಸ್ಕೆಚ್ ಹಾಕಿ 2 ಟೀಮ್ ಏನಿದೆ ಅವರು ಒಬ್ಬರು 50 ಲಕ್ಷ, ಇನ್ನೊಬ್ಬರು 80 ಲಕ್ಷ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಡಿವೈಡ್ ಮಾಡ್ಕೊಂಡಿದ್ದಾರೆ. ಅವ್ರು ಎಲ್ಲೋದ್ರು ಯಾಕೆ ಹೋದ್ರು SBI ಮತ್ತು ಆಕ್ಸಿಸ್ ಬ್ಯಾಂಕ್ಗಳಿಗೆ ಹಣವನ್ನು ಹಾಕೋಕೆ ಹೋಗ್ತಾ ಇದ್ರು ಆ ATMಗಳಿಗೆ. ಆ ಸಮಯದಲ್ಲಿ ಇದಾಗಿದೆ. ಕೆಲವೊಂದು ಹೆಸರು ಕೇಳಿ ಬರ್ತಾ ಇದೆ. ಪ್ರವೀಣ್, ಧನಶೇಖರು, ರಾಮಕ್ಕ, ಹರೀಶ್ ಕುಮಾರ್ ಇವರ ಹೆಸರು ಕೇಳಿ ಬರ್ತಾ ಇದೆ. 80 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿದ್ರಲ್ಲ ಅವ್ರ ಮೇಲೆ ಕೇಸ್, ಪ್ರತ್ಯೇಕವಾಗಿ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ಹುಡುಕ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.